ಬೆಂಗಳೂರಿನ ಜಯನಗರದಲ್ಲಿ ರಾಮ ಭಕ್ತರಿಂದ ರ್ಯಾಲಿ. ಜಯನಗರದಲ್ಲಿ ರಾಮನ ಮೆರವಣಿಗೆ ಮಾಡಿದಂತ ಭಕ್ತರು. ಜಯನಗರದಲ್ಲಿ ರಾಮನ ಮೆರವಣಿಗೆ ಆಗಿದೆ. ಮಕ್ಕಳಿಗೆ ರಾಮನ ವೇಷಭೂಷಣವನ್ನ ಹಾಕಿಸಿ ಸಂಭ್ರಮಾಚರಣೆ ಮಾಡಲಾಗಿದೆ. ಬೆಂಗಳೂರಿನ ಶ್ರೀರಾಮನ ಭಕ್ತರು ಈ ಒಂದು ಮೆರವಣಿಗೆಯನ್ನ ಮಾಡಿದ್ದಾರೆ. ನೀವೀಗ ನೋಡಬಹುದು, ಪುಟ್ಟ ಮಕ್ಕಳಿಗೆ ಶ್ರೀರಾಮನ ವೇಷವನ್ನು ಧರಿಸಿ ಹನುಮಂತನ ವೇಷಭೂಷಣವನ್ನ ಅಲ್ಲಿ ಹಾಕಿಸಿ ಈ ಒಂದು ಮೆರವಣಿಗೆ ನಡೆದಿದೆ. ನಮ್ಮ ಪ್ರತಿನಿಧಿ ಶಾಂತಕುಮಾರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಶಾಂತಕುಮಾರ್, ನಾಳೆ ಲೋಕಾರ್ಪಣೆ ಆಗ್ತಿರುವಂಥದ್ದು ರಾಮ ಪ್ರಾಣ ಪ್ರತಿಷ್ಠಾಪನೆ, ಆದರೆ ಇವತ್ತು ಸಂಭ್ರಮ ಎಲ್ಲ ಕಡೆ ಕೂಡ ಅಂದ್ರೆ ಬಹಳ ದಿನಗಳಿಂದ ಶುರುವಾಗಿದೆ. ಸೊ ಬೆಂಗಳೂರಲ್ಲಿ ಹೇಗಿದೆ ಸಂಭ್ರಮ ಅಂತ? ಎಸ್, ಈಗಾಗಲೇ ಏನು ದೇಶಾದ್ಯಂತ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಸಂಭ್ರಮಣೆ ಮಾಡಿದೆ. ಅದೇ ರೀತಿಯಲ್ಲಿ ಬೆಂಗಳೂರಲ್ಲೂ ಕೂಡ ರಾಮನ ಒಂದು ಜಪ ಹೆಚ್ಚಾಗಿರ್ತಕ್ಕಂಥದ್ದು. ಅದರಲ್ಲೂ ಜಯನಗರದ ಮಾರ್ವಾಡಿ ಸಮುದಾಯ ಏನಿದೆ, ಇವರು ಈಗಾಗಲೇ ಸಂಭ್ರಮಾಚರಣೆಯನ್ನ ಇವತ್ತೇ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಒಂದು ರಥವನ್ನ ಮಾಡೋ ಅದರ ಮೂಲಕ ಮೆರವಣಿಗೆಯನ್ನು ಹೊರಡೋ ಮೂಲಕ ಸಿಂಗಾರವನ್ನ ಮಾಡಿ ಈಗಾಗಲೇ ರಾಮನಾಮ ಜಪವನ್ನ ಮಾಡ್ತಾ ಇರುವಂಥದ್ದು. ಇನ್ನು ಸಾಂಪ್ರದಾಯಿಕ ಉಡುಗೆಗಳನ್ನ ಧರಿಸ್ಕೊಂಡು ಈಗಾಗಲೇ ಸಾಕಷ್ಟು ಜನರು ಈ ಒಂದು ಜಾಗದಲ್ಲಿ ಮೆರವಣಿಗೆಯನ್ನು ಹೊರಡೋ ಮೂಲಕ ಅಂದ್ರೆ ಅಶೋಕ ಪಿಲ್ಲರ್ ಇಂದ ಹಿಡಿದು ಪ್ರಮುಖ ರಸ್ತೆಗಳಿಂದ ಜಯನಗರದ ಪ್ರಮುಖ ರಸ್ತೆಗಳು ಇಲ್ಲೆಲ್ಲ ಕೂಡ ಮೆರವಣಿಗೆಯನ್ನು ಮಾಡಿ ಒಂದು ರಾಮನಾಮ ಜಪವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಕೂಡ ಈ ಒಂದು ಮೆರವಣಿಗೆಗೆ ಸಹಕಾರವನ್ನು ಕೊಡ್ತಾ ಇರುವಂಥದ್ದು. ನಮ್ಮ ಜೊತೆ ಹಿಂದೂ ಸಂಘಟನೆಯ ಪ್ರಮುಖರಾದಂತಹ ಮೋಹನ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ರಾಮನಾಮ ಸ್ಮರಣೆಯನ್ನ ಮೆರವಣಿಗೆ ಮೂಲಕ ಒಂದು ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಿದ್ದೀರಾ, ಏನಿದರ ವಿಶೇಷತೆ ಇವತ್ತಿನ ಒಂದು ಕಾರ್ಯಕ್ರಮ ಅಂತ? ಇವತ್ತು ವಿಶೇಷವಾಗಿ ಫೌಂಡೇಶನ್ ಇಂಡಿಯಾ, ಅದೇ ರೀತಿಯಲ್ಲಿ ಅಗ್ರಸೇನ ಯುವ ಸಂಘ, ಹೀಗೆ ಹಿಂದೂ ಸಂಘಟನೆಗಳು ಸೇರಿ ವಿಶೇಷವಾಗಿ ನಾಳೆ ನಡೆಯುವಂಥ ಭವ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು. ಅಲ್ಲಿ ರಾಮ ಮಂದಿರದಲ್ಲಿ ಪೂಜೆಯನ್ನು ಮಾಡಿ ಮೆರವಣಿಗೆ ಮೂಲಕ ಡೊಳ್ಳು ಕುಣಿತ ಮೂಲಕ ಪ್ರತಿಯೊಬ್ಬ ಮಹಿಳೆಯರು ಯುವಕರು ಇಲ್ಲಿ ರಾಮನ ಜಯಘೋಷವನ್ನು ಮಾಡಿ ಇವತ್ತು ಅಗ್ರಸೇನ ಭವನದಲ್ಲಿ ಸುಂದರಕಾಂಡ ಪಠಣವನ್ನು ಮಾಡಿ ಒಂದು ರೀತಿಯಲ್ಲಿ ಇವತ್ತು ಇಡೀ ದೇಶದಲ್ಲಿ ರಾಮ ಭವ್ಯ ಮಂದಿರದ ನಿರ್ಮಾಣದ ನಿಮಿತ್ತವಾಗಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬ ಯುವಕರು, ಮಹಿಳೆಯರು, ಪ್ರತಿಯೊಬ್ಬರು ವಯಸ್ಕರು ಸೇರಿ ಈ ಒಂದು ಸಂಭ್ರಮಾಚರಣೆ ಮಾಡಬೇಕಾಗಿದೆ. ಯಾಕಂದರೆ ಇದು ಕೋಟ್ಯಾಂತರ ಹಿಂದೂಗಳ ಒಂದು ಶ್ರದ್ಧೆಯ ಒಂದು ಭಕ್ತಿಯ ಒಂದು ಸಂಭ್ರಮಾಚರಣೆ ಆಗಿದೆ. ಹಾಗಾಗಿ ಎಲ್ಲರೂ ಸೇರಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಇದಿಷ್ಟು ಹಿಂದೂ ಮುಖಂಡರ ಒಟ್ಟಾರೆ ಪೂರ್ಣಕುಂಭ ಸ್ವಾಗತವನ್ನ ಕೂಡ ಕೊಡುವ ಮೂಲಕ ರಾಮನ ರಥವನ್ನ ಎಳೆದು ಈಗಾಗಲೇ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಶಾಂತಮೂರ್ತಿ.